ತುಂಗಭದ್ರಾ ಡ್ಯಾಮ್ ಅಂದ್ರೆ ಕಳೆದ ಬಾರಿ ಏನು ಗೇಟ್ ನಂಬರ್ 19 ದುರಂತ ಇವಾಗ್ಲೂ ಸಹ ನೆನಪು ಹಾಗೇ ಇದೆ. ಯಾಕೆಂದ್ರೆ ಸುಮಾರು 35,000 ಕ್ಯೂಸೆಕ್ ನೀರು ಒಂದೇ ದಿನ ಒಂದೇ ಗೇಟಲ್ಲಿ ಹೊರಟೋಗಿತ್ತು. ನಂತರ 32 ಗೇಟ್ ತೆಗೆದ ಮೇಲೆ 1 ಲಕ್ಷ ಕ್ಯೂಸೆಕ್ ನೀರು ನಾವು ಕಳ್ಕೊಂಡಿದ್ದ ಪರಿಸ್ಥಿತಿಯನ್ನ ನಾವಿನ್ನ ಮರ್ತಿಲ್ಲ. ಹಾಗಾಗಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ದಯಮಾಡಿ ಅಷ್ಟು ಗೇಟ್ಗಳನ್ನ ನೀವು ಕರೆಕ್ಟ್ ಆಗಿ ಪರಿಶೀಲಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ಕಳೆದ ಬಾರಿ ಹೇಳಿದ್ರಿ ಉನ್ನತ ಯಾವುದು ಅನುಭವ ಇರತಕ್ಕಂತ ಇಂಜಿನಿಯರ್ಗಳು ಮತ್ತೆ ತಂತ್ರಜ್ಞಾನವನ್ನ ನಾವು ಅಳವಡಿಸಿ ಸರಿ ಮಾಡ್ತೀವಿ ಅಂತ ಹೇಳಿದ್ರಿ. ಮುಂದಕ್ಕೆ ಆ ರೀತಿ ಆಗಬಾರದು ಅಂದ್ರೆ ಈಗಲೇ ಎಚ್ಚೆತ್ತುಕೊಬೇಕು ಅಂತ ಸರ್ಕಾರಕ್ಕೆ ವಿಜಯ ಸೇನೆ ಮನವಿಯನ್ನ ಮಾಡ್ತಾ ಇದೆ. ಅಷ್ಟು ಗೇಟ್ಗಳನ್ನ ಪರಿಶೀಲಿಸಿ ರೈತರಿಗೆ ಮತ್ತೆ 4 ಜಿಲ್ಲೆಯ ನಮ್ಮ ಭಾಗದಲ್ಲಿರ್ತಕ್ಕಂಥ 4 ಜಿಲ್ಲೆ ರೈತರಿಗೆ ತೊಂದರೆ ಆಗಬಾರದು. ಆಂಧ್ರಕ್ಕೆ ಸಹ ಇದರಿಂದ ನೀರು ಹೋಗ್ತಾ ಇದೆ. ನಾವು ಕೇಳ್ಕೊಳೋದು, ಇಲ್ಲಿಂದ ಮುಂದೆ ಅಕಸ್ಮಾತ್ ಏನಾದರೂ ಆದ್ರೆ ಮುಂದೆ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿ ಅಲ್ಲಿ ನೀರನ್ನ ಶೇಖರಣೆ ಮಾಡುವಂತ ಕೆಲಸವನ್ನ ಮಾಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೀವಿ. ನಾವು ಹಿಂದೆಯಿಂದನೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ, ಹಳ್ಳಿಗೊಂದು ಕೆರೆಗೆ ನದಿ ನೀರನ್ನ ಸೇರಿಸಬೇಕು ಅಂತ. ನಿಜವಾಗ್ಲೂ ಈ ರೀತಿ ನೀರು ಯಥೇಚ್ಛವಾಗಿ ಬಂದಾಗ ನಾವು ಈ ಭಾಗದ ಏನು ರೈತರುಗಳಿಗೆ ಆ ಹಳ್ಳಿಗಳಿಗೆ ನೀರು ಹೋಗುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಕಳೆದ ಬಾರಿ ನಾವು ನೀರಾವರಿ ಯೋಜನೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿಕೆ ಕೊಟ್ಟಿದ್ರಿ. ದಯವಿಟ್ಟು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಈ ಸಂದರ್ಭದಲ್ಲಿ ವಿಜಯ ಸೇನೆ ಒತ್ತಾಯ ಮಾಡ್ತಾ ಇದೆ. ಆದಷ್ಟು ಬೇಗ ಮತ್ತೊಮ್ಮೆ ಅನುಭವ ಇರತಕ್ಕಂತ ಇಂಜಿನಿಯರ್ಗಳು ಇಲ್ಲಿ ಬಂದು ಪರಿಶೀಲಿಸಬೇಕು. ಯಾವುದೇ ಗೇಟ್ ತೊಂದರೆ ಆಗಿದ್ರೆ ಅದನ್ನ ಸರಿಪಡಿಸಬೇಕು. ರೈತರಿಗೆ ಅನ್ಯಾಯ ಆಗಬಾರದು. ಆ ರೀತಿ ಈಗಲೇ ಎಚ್ಚರಿಕೆಯನ್ನ ಮಾಡ್ಕೊಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ. ದಯಮಾಡಿ ಅದನ್ನ ಆದಷ್ಟು ಬೇಗ ಒಂದು ಪರಿಶೀಲಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ.